ರಾತ್ರಿ ಎಲ್ಲ ಕೆಲಸ ಮಾಡಿ ಬಂದು ಮಲಗ್ದವನಿಗೆ ನಮ್ಮ ಮಂಜು ಅಂದರೆ ನಮ್ಮಮ್ಮ ಓಂಶಕ್ತಿ ಹೋಗಿರೋದು ಮರ್ತೋಗಿತ್ತು. ಎದಳೋದು ಲೇಟ್ ಆಗಿತ್ತು, ಕೆಲಸ ಎಲ್ಲ ಹಾಗೆ ಉಳಿದೋಗಿತ್ತು. ಮಿನಿ ವ್ಲಾಗ್ಗೆ ನಮ್ಮವರೆಲ್ರಿಗೂ ಸ್ವಾಗತ. ಇನ್ನು ನಮ್ಮ ಜನಕ ಹತ್ರ ಮಕ್ಕಳಿಸ್ಕೊಳ್ಳೋದು ಯಾಕೆ ಅಂತ ಕೆಲಸ ಮಾಡೋಕೆ ಹೋದರೆ ಸುಮಾರು ಕೆಲಸ ಅವರೇ ಮಾಡಿ ಮುಗಿಸಿದ್ರು. ನಮ್ಮ ಮನೆ ಮಂದಿಗೆಲ್ಲ ನಾನು ಕೈಯಾರೆ ತುತ್ತು ತಿನ್ನಿಸಿ ಅಭ್ಯಾಸ. ಎಲ್ಲರಿಗೂ ತಿನ್ನಿಸಿ ಬರೋಷ್ಟರಲ್ಲಿ ನಮ್ಮ ಕರೇಗೌಡ ಅಂತ ನನ್ನ ಕೈ ಬಿಡೋದಕ್ಕೆ ರೆಡಿ ಆಗಿರಲಿಲ್ಲ. ಎಲ್ಲರೂ ತಿಂದಿದ್ದು ಮುಗಿಸಿದ ಮೇಲೆ ಬಕೆಟು ಎಲ್ಲ ಎತ್ಕೊಂಡು ಕೋಳಿಗಳ ಹೋದೆ. ಇಲ್ಲಿರೋ ಮನೆ ಮಂದಿಗೆಲ್ಲ ಬೂಸ ಹಾಕಿ ನೀರು ಕೊಟ್ಟು ವಾಪಸ್ ಬರೋ ಅಷ್ಟರಲ್ಲಿ ಗಂಡ ಹೆಂಡತಿ ಜೋರ್ ಜಗಳ ಮಾಡ್ತಾ ಇದ್ರು. ನಮ್ಮ ದೊಡ್ಡ ಗಂಡಸು ಹುಂಜ ಅಂತೂ ಅವಳು ಎದುರು ಬಂದ್ರು ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ ಅಂತ ಫುಲ್ ಫೀಲಿಂಗ್ ಅಲ್ಲಿ ಹೆಂಡತಿಗೆ ಸರೆಂಡರ್ ಆಗಿತ್ತು. ಡೈರಿಗೆ ಹಾಲಾಗಕ್ಕೆ ಟೈಮ್ ಆಯ್ತು ಅಂತ ಹಾಲು ಕರಿಯಕ್ಕೆ ಬಂದು ಹಾಲು ಕರಿಬೇಕಾದಾಗ ನಮ್ಗೊಂದು ಡೈಲಾಗ್ ನೆನಪಾಗುತ್ತೆ. ಹಸು ಹಾಲಲ್ಲಿ ನೊರೆ ಜಾಸ್ತಿ, ಗೌಡನ ಎದೆಯಲ್ಲಿ ಪ್ರೀತಿ ಜಾಸ್ತಿ. ಇವತ್ತು ನಮ್ಮ ಮಂಜು ಇಲ್ದಿರ ಎಷ್ಟು ಕಷ್ಟ ಆಯ್ತು ಅಂದ್ರೆ, ಒಂದ್ ಪಕ್ಷ ಮನೆಯಲ್ಲಿ ತಂದೆ ಇಲ್ಲ ಅಂದ್ರೆ ನಡೆಯುತ್ತೆ, ಆದ್ರೆ ತಾಯಿ ಇಲ್ಲ ಅಂದ್ರೆ ಎಲ್ಲ ತಲೆಕೆಳಗಾಗತ್ತೆ. ಬಕೀಟ್ ತೊಳ್ದಿ, ತಪ್ಪಲೆ ತೊಳ್ದಿ, ಮನೆ ಕಸ ಹೊಡೆದು ದೀಪ ಹಾಕಿ, ಸೌದೆ ಎತ್ಕೊಂಬಂದು ಸ್ನಾನ ಮಾಡೋದಂತ ಒಲೆ ಹಚ್ಚಿ ಇದೆಲ್ಲ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಇವತ್ತು ಬಿಟ್ಟಿ ಊಟಕ್ಕೆ ಲೇಟ್ ಆಯ್ತು ಅಂತ ಊಟದ ಹಾಲಿಂದ ಆಚೆ ಹಾಕಿದ್ರು. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೊಟ್ಟೆ ತುಂಬ ತಿನ್ನೋಣ ಅಂತ ಬಂದರೆ ಅಷ್ಟು ಕಾಸು ಕೊಟ್ಟು ಇಷ್ಟೇ ತಿಂದು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮನ್ನು ಜಲ್ದಿ ಫಾಲೋ ಮಾಡ್ರಪ್ಪ.